ಹಾಯ್ ಹಲೋ ಎವ್ರಿ ಒನ್. ನಿನ್ನೆ ನಾನು ಒಂದು ಸ್ಟಡೀಸಿನ ಡಿಸ್ಕಷನ್ ಮಾಡಿದ್ದೆ. ಯಾವುದಪ್ಪ ಅಂತಂದ್ರೆ ಅದು ಇಂಬ್ಯಾಲೆನ್ಸ್ ಝೋನ್ ಅನ್ನ ಐಡೆಂಟಿಫೈ ಮಾಡಿ ಆ ಝೋನ್ಗೆ ಬಂದಾಗ ನಾವೇನ್ ಮಾಡಿದ್ವಿ, ಟ್ರೇಡ್ ಅನ್ನ ಒಂದು ತಗೋಬೇಕಂತ ಹೇಳಿ ನಾವು ಒಂದು ಟ್ರೇಡಿಂಗ್ ಸೆಟಪ್ ಅನ್ನ ಹೇಳ್ಕೊಟ್ಟಿದ್ದೆ. ಸೇಮ್ ಅದೇ ಸೆಟಪ್ ನಮ್ಗೆ ಎಲ್ಲಿ ಸಿಕ್ಕಿದೆ ಅಂತಂದ್ರೆ ಸೆಲ್ಲಿಂಗ್ ಕಡೆ ಸಿಕ್ಕಿದೆ. ಓಕೆ, ಸೊ ಹೇಗೆ ಬಂದಿದೆಪ್ಪ ಅಂತೇಳಿ ಐಡೆಂಟಿಫೈ ಮಾಡೋದು ಅಂತಂದ್ರೆ ಸಿಂಪಲ್ ಇದೆ, ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಇಲ್ಲಿ ನೋಡ್ಬೋದು. ಫಸ್ಟ್ ಆಗಿ ಏನಾಯ್ತಂದ್ರೆ ನಾವು ಝೋನ್ಸ್ ಅನ್ನ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಫಸ್ಟ್. ಓಕೆ, ಸೊ ನಾನೇನ್ ಮಾಡ್ಕೊಂಡಿದ್ದೆ, ಈ ತರ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಆಗಿದೆ. ಓಕೆ, ಇಲ್ಲಿ ನೋಡ್ಬೋದು ಇಲ್ಲಿ ನಮ್ಗೆ ಆರ್ಡರ್ ಫ್ಲೋ ಚಾರ್ಟ್ ಅಲ್ಲಿ ಕಾಣ್ತಾ ಇದೆ ನಮ್ಗೆ ಝೋನ್. ಓಕೆ, ಈ ತರ ಇನ್ಸ್ಟಿಟ್ಯೂಷನ್ ಆರ್ಡರ್ಗಳು ಏನ್ ಮಾಡಿದಾರೆ ಅಂತಂದ್ರೆ ಆರ್ಡರ್ಗಳನ್ನ ಸೆಲ್ಲಿಂಗ್ ಕಡೆ ಏನ್ ಮಾಡಿದಾರೆ ಅಂದ್ರೆ ಸ್ಪ್ಲಿಟ್ ಮಾಡಿ ಆರ್ಡರ್ಗಳನ್ನ ಪಂಚ್ ಮಾಡ್ಕೊಂಡಿದ್ದಾರೆ. ಓಕೆ, ಇಲ್ಲಿ ಏನಾಯ್ತು, ಅಪೋಸಿಟ್ ಆಗಿ ಯಾರು ಇಂಟ್ರೆಸ್ಟ್ ತೋರಿಸಿಲ್ಲ, ಬೈಯರ್ಸ್ ಇಂಟ್ರೆಸ್ಟ್ ತೋರಿಸೇ ಇಲ್ಲ ಕಂಟಿನ್ಯೂಸ್ ಆಗಿ. ಓಕೆ, ಸೊ ಫಾಸ್ಟ್ ಆಗಿ ಬಿದ್ಮೇಲೆ ಮಾರ್ಕೆಟ್ ಏನಾಯ್ತು, ಒಂದು ಸ್ಲೋ ಪ್ರೈಸ್ ಆಕ್ಷನ್ ಆಗಿ ಮಾರ್ಕೆಟ್ ಹೋಲ್ಡ್ ಆಯ್ತು. ಓಕೆ, ಸೈಡ್ ವೇಸ್ ಆಗಿ ಮಾರ್ಕೆಟ್ ನಿಂತು ಆಮೇಲೆ ಏನಾಗುತ್ತಂದ್ರೆ ಪ್ರೈಸ್ ಸ್ವಲ್ಪ ಹಾಲ್ಟ್ ಆಗಿ ಫಾಸ್ಟ್ ಮೂಮೆಂಟಮ್ ಕೊಡ್ತಾರೆ. ಎಷ್ಟೋ ಜನ ಏನ್ ಮಾಡಿದಾರೆ ಅಂತಂದ್ರೆ ರಿವರ್ಸಲ್ ಆಗುತ್ತಂತೇಳಿ ಎಷ್ಟೋ ಜನ ಏನ್ ಮಾಡಿದ್ದಾರೆ, ಒಂದು ಮೂಮೆಂಟ್ ನ ನೋಡ್ಕೊಂಡು ಪುಲ್ ಬ್ಯಾಕ್ ಅಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಹೋಗಿದ್ದಾರೆ ಎಷ್ಟೋ ಜನ. ಓಕೆ, ಸೊ ಇಲ್ಲೆಲ್ಲ ಮೂಮೆಂಟಮ್ ನ ಪುಲ್ ಬ್ಯಾಕ್ ಹೋಗಿ ಸ್ಟ್ರಾಂಗ್ ಮೊಮೆಂಟಮ್ ಆಗಿ ಒಂದು ಚೇಂಜ್ ಆಫ್ ಕ್ಯಾರೆಕ್ಟರ್ ಆಗಿದೆ ಅಂತೇಳಿ ಎಷ್ಟೋ ಜನ ಬೈ ಮಾಡ್ಲಿಕ್ಕೆ ಹೋಗಿದ್ದಾರೆ. ಸೊ ಅಂತವ್ರನ್ನ ಟ್ರ್ಯಾಪ್ ಮಾಡಿದ್ದಾರೆ. ಓಕೆ, ಸೊ ಬೈಯರ್ಸ್ ಅನ್ನ ಇಲ್ಲಿ ಏನ್ ಮಾಡಿದ್ದಾರೆ, ಬ್ರೇಕ್ಔಟ್ ಟ್ರೇಡಿಂಗ್ ಎಲ್ಲ ಮೂಮೆಂಟಮ್ ನ ಚೇಂಜ್ ಮಾಡ್ಲಿಕ್ಕೆ ಹೋದವ್ರನ್ನ ಬೈಯರ್ ನ ಟ್ರ್ಯಾಪ್ ಮಾಡಿ ಸೊ ಏನಾಗಿದೆ, ಸೆಲ್ಲಿಂಗ್ ನ ತಗೊಂಡ್ಬಂದಿದ್ದಾರೆ ಫಾಸ್ಟ್ ಆಗಿ. ಓಕೆ, ಸೊ ಇವಾಗ ಇಂಬ್ಯಾಲೆನ್ಸ್ ಝೋನ್ ಅನ್ನ ನೋಡಿ, ಸಿಂಪಲ್ ಆಗಿ ಈ ಇಂಬ್ಯಾಲೆನ್ಸ್ ಝೋನ್ ಅನ್ನ ಇವಾಗ ಆಲ್ರೆಡಿ ನಾನು ಹಾಕಿರೋ ಝೋನ್ ಇದು ಇಂಬ್ಯಾಲೆನ್ಸ್ ಝೋನ್ ಅನ್ನ ಇದನ್ನ ತೆಗೆದು ನಾನೇನ್ ಮಾಡ್ತಾ ಇದ್ದೀನಿ, ಇಲ್ಲಿ ಆರ್ಡರ್ ಫ್ಲೋದಲ್ಲಿ ಇರುವಂತ ಒಂದು ಇಂಬ್ಯಾಲೆನ್ಸ್ ಝೋನ್ ಅನ್ನ ಕಾಪಿ ಪೇಸ್ಟ್ ನ ಮಾಡ್ತಾ ಇದ್ದೀನಿ. ಓಕೆ, ಸೊ ಕಾಪಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಅಲ್ಲೇ ಏನಾಗಿದೆ, ಪ್ಲಾಟ್ ಆಯ್ತು. ಹೌದಾ, ಈ ಝೋನ್ ಅಲ್ಲೇ ಬಂತು. ಈಗ ಆ ಝೋನಿಗೆ ಬಂದಾಗ ನಮ್ಗೆ ಏನಿರುತ್ತೆ ಅಂದ್ರೆ ಟ್ರೇಡ್ ಇರುತ್ತೆ. ಓಕೆ, ಆ ಝೋನ್ ಬಂದಾಗ ಟ್ರೇಡ್ ನ ಸೆಟಪ್ ಮಾಡ್ಕೋಬಹುದು. ಓಕೆ, ಸೊ ಇಲ್ಲಿ ಅದೇ ರೀತಿ ಇಲ್ಲಿ ಇಂಬ್ಯಾಲೆನ್ಸ್ ಝೋನ್ ಅಲ್ಲಿ ಬಂದಿದೆ, ಆರ್ಡರ್ ಫ್ಲೋದಲ್ಲಿ ಕೂಡ ಏನಾಗಿರುತ್ತೆ, ಬಂದಿರುತ್ತೆ. ಸೊ ಅದೇ ಝೋನಿಗೆ ಬಂದು ಏನಾಗಿದೆ, ಒಂದು ರಿವರ್ಸಲ್ ನ ಕೊಟ್ಟಿದೆ ನಮಗೆ. ಓಕೆ, ಇಲ್ಲಿ ನೋಡಬಹುದು ರಿವರ್ಸಲ್ ರಿಜೆಕ್ಷನ್ ಆಗಿ ಹಾಲ್ಟಿಂಗ್ ಆಗಿ ಬಂದಿದೆ. ಸೊ ಇಲ್ಲಿ ನಮಗೆ ಆಲ್ಮೋಸ್ಟ್ ಫಸ್ಟ್ ಟಾರ್ಗೆಟ್ ನಮಗೆ ಆಲ್ರೆಡಿ ಲಿಕ್ವಿಡಿಟಿ ಲೆವೆಲ್ಸ್ ಗಳನ್ನ ಮಾರ್ಕ್ ಮಾಡ್ಕೊಂಡಿದ್ವಿ. ಫಸ್ಟ್ 68,800 ಲೆವೆಲ್ ಮಾರ್ಕ್ ಮಾಡ್ಕೊಂಡಿದ್ವಿ, ಆ ಲೆವೆಲ್ ಬಂದಿದೆ. ನೆಕ್ಸ್ಟ್ 68,400 ಲೆವೆಲ್ ಬರಬೇಕಾಗುತ್ತೆ ಲಿಕ್ವಿಡಿಟಿ ಲೆವೆಲ್ಸ್. ಸೊ ಈ ತರ ನಾವು ಏನ್ ಮಾಡಬಹುದು, ಇಂಬ್ಯಾಲೆನ್ಸ್ ಝೋನ್ ಅನ್ನ ಐಡೆಂಟಿಫೈ ಮಾಡಿ ಟ್ರೇಡ್ ಅನ್ನ ಮಾಡಬಹುದು. ಓಕೆ, ಸಿಂಪಲ್ ಇರುತ್ತೆ, ಅರ್ಥ ಮಾಡ್ಕೋಬೇಕು, ಮಾರ್ಕೆಟ್ ನ ಬಿಹೇವಿಯರ್ ನ ಅರ್ಥ ಮಾಡ್ಕೋಬೇಕು. ನೋಡಿ, ಇಲ್ಲಿ ನನಗೆ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಸ್ಮಾಲ್ ಇದೆ ನಮಗೆ. ಹೌದಾ, ಸೊ ಇಂಬ್ಯಾಲೆನ್ಸ್ ಝೋನ್ ಅನ್ನ ಹಾಕಿದೇನಲ್ಲ, ಸ್ಮಾಲ್ ಸ್ಟಾಪ್ ಲಾಸ್ ನನಗೆ ಎಷ್ಟು ಕಾಣ್ತಾ ಇದೆ, ಸ್ಟಾಪ್ ಲಾಸ್ ನನಗೆ ಆಲ್ಮೋಸ್ಟ್ ಇಂಬ್ಯಾಲೆನ್ಸ್ ಝೋನ್ ಒಳಗಡೆ ಎಂಟ್ರಿ ಆದಾಗ ತಗೊಂಡ್ರೆ 68,700 ಸಮಥಿಂಗ್ ಏನಾದ್ರು ತಗೊಂಡಿವಿ ಅಂತಂದ್ರೆ ಸೊ 200 ಸ್ಟಾಪ್ ಲಾಸ್ ಆಗುತ್ತೆ. ಇವಾಗ ಎಷ್ಟು ಪಾಯಿಂಟ್ ಬಿದ್ದಿದೆ ನಮ್ಗೆ ಇಲ್ಲಿ, 200 ಪಾಯಿಂಟ್ಸ್ ಅಂತಂದ್ರೆ ಎಷ್ಟಾಗುತ್ತೆ, 200 ಪಾಯಿಂಟ್ಸ್ ಎಸ್ ಎಲ್ ಆದ್ರೆ 69,800 ಇಂದ ಸೊ 69,000 ವರೆಗೂ ಬಂದಿದೆ. 1:4 ನಮಗೆ ರಿಸ್ಕ್ ರಿವಾರ್ಡ್ ಡನ್. ಓಕೆ, ಸೊ ಈ ತರ ಆರಾಮಾಗಿ ನಾವು ಏನ್ ಮಾಡಬಹುದು ಅಂದ್ರೆ ಸಿಂಪಲ್ ಆಗಿ ಒಂದು ಇಂಬ್ಯಾಲೆನ್ಸ್ ಝೋನ್ ಅನ್ನ ಐಡೆಂಟಿಫೈ ಮಾಡಿ ಒಂದು ಸಪೋರ್ಟ್ ಯಾವಾಗ ಒಂದು ರೆಸಿಸ್ಟೆನ್ಸ್ ಮಾಡ್ಲಿಕ್ಕೆ ಬರುತ್ತಾ ಮಾರ್ಕೆಟ್, ಸೊ ಅವಾಗ ಮಾರ್ಕೆಟ್ ನಲ್ಲಿ ನಾವು ಈಸಿಯಾಗಿ ಪ್ಲೇಸ್ ಮಾಡಿದ್ರೆ ಸೊ ಆರಾಮಾಗಿ ನಾವು ಏನ್ ಮಾಡಬಹುದು, ಆರಾಮಾಗಿ 1:3 1:4 ಆರಾಮಾಗಿ ಟಾರ್ಗೆಟ್ ನ ಬುಕ್ ಮಾಡ್ಕೋಬಹುದು. ಓಕೆ, ನೀನು ಏನ್ ಎಕ್ಸ್ಪ್ಲೇನ್ ಮಾಡಿದೀನಿ ಅದೇ ಸೇಮ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಸೇಮ್ ಅದೇ ತರ ಈ ಇಂಬ್ಯಾಲೆನ್ಸ್ ಝೋನ್ ಹೇಗೆ ವರ್ಕ್ ಆಗುತ್ತೆ ಅಂತೇಳಿ ಎವ್ರಿ ಡೇ ಯಾವ ತರ ಯಾವಾಗ ಒಂದು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ ಆ ಬೇಸಸ್ ಮೇಲೆ ನಾನು ಏನ್ ಮಾಡ್ತೀನಿ, ಎವ್ರಿ ಡೇ ಅಥವಾ 2 ಡೇಸ್ಗೆ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅಂದ್ರೆ ಕಾನ್ಫಿಡೆನ್ಸ್ ಲೆವೆಲ್ಸ್ ಹೇಗೆ ಒಂದು ಇಂಬ್ಯಾಲೆನ್ಸ್ ಝೋನ್ ಮೇಲೆ ವರ್ಕ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ಈ ತರ ಒಂದು ಫಾಲೋ ಅಪ್ ಮಾಡಿ ಪ್ರಾಪರ್ ಆಗಿ ಒಂದು ಪ್ಲಾನ್ ನಾವು ಇಟ್ಕೊಳ್ಳಿ. ಓಕೆ, ಒಂದು ಡಿಸಿಷನ್ಸ್ ಅನ್ನ ತಗೊಳ್ಳಿ. ಓಕೆ, ಪ್ಲಾನ್ ಮಾಡಿ ಟ್ರೇಡ್ ಮಾಡ್ಬೇಕಂದಾಗ ಎಲ್ಲಿ ಸೆಲ್ಲರ್ಸ್ ಇದಾರೆ, ಎಲ್ಲಿ ಬಯರ್ಸ್ ಇದಾರೆ ಅಂತ ಐಡೆಂಟಿಫೈ ಮಾಡೋದು, ಅದನ್ನ ಇಂಬ್ಯಾಲೆನ್ಸ್ ಝೋನ್ ಮೂಲಕ ನಾವೇನ್ ಮಾಡಬಹುದು, ಐಡೆಂಟಿಫೈನ ಮಾಡಬಹುದು. ಓಕೆ, ಸೊ ಇವಾಗ ನೆಕ್ಸ್ಟ್ ನೀವೇನಾದ್ರೂ ಒಂದು ಟ್ರೇಡಿಂಗ್ ಪ್ಲಾನ್ ಮಾಡ್ಬೇಕಂತ ಮಾಡಿದ್ರೆ ಸೊ ನೀವು ಒಂದು ಈ ತರ ಆರ್ಡರ್ ಫ್ಲೋ, ನಾನು ಯೂಸ್ ಮಾಡ್ತಾ ಇರೋದು ಆರ್ಡರ್ ಫ್ಲೋ ಚಾರ್ಟ್. ಓಕೆ, ನಿಂಜಾ ಟ್ರೇಡರ್ದು. ಸೊ ಅದನ್ನ ನೀವು ಏನಾದ್ರು ಅದ್ರ ಬೇಸಿಸ್ ಮೇಲೆ ನೀವೇನಾದ್ರೂ ಟ್ರೇಡ್ ಮಾಡ್ಬೇಕಂತಂದ್ರೆ ಅದಕ್ಕೂ ಕೂಡ ಏನಿರುತ್ತೆ, ಕಾಸ್ಟ್ ಇರುತ್ತೆ. ಓಕೆ, ಸೊ ನೀವೇನಾದ್ರೂ ಈ ಸಾಫ್ಟ್ವೇರ್ ಮೇಲೆ ನೀವೇನಾದ್ರೂ ಟ್ರೇಡ್ ಮಾಡ್ಬೇಕಂದ್ರೆ ಆರ್ಡರ್ ಫ್ಲೋ ಒಂದು ಏನಪ್ಪಾ ಅಂತಂದ್ರೆ ಸಾಫ್ಟ್ವೇರ್ ಇದೆ, ಏನು ಬೆಲ್ ಟಿಪಿ ಸಾಫ್ಟ್ವೇರ್ ಅಂತಿದೆ. ಅದನ್ನ ನೀವು ಏನ್ ಮಾಡಬಹುದು, ತಗೊಂಡು ನೀವು ಕೂಡ ಸ್ಟಡಿ ಮಾಡಿ ಕೂಡ ಟ್ರೇಡ್ ಮಾಡಬಹುದು. ಸೊ ನಿಮಗೇನಾದ್ರೂ ಡೌಟ್, ಟ್ರೇಡಿಂಗ್ ಮಾಡೋದ್ರಲ್ಲಿ ಏನಾದ್ರೂ ಡೌಟ್ಸ್ ಬಂತಂದ್ರೆ ಅಥವಾ ಎನಾಲಿಸಿಸ್ ಮಾಡೋದ್ರಲ್ಲಿ ಏನಾದ್ರೂ ಡೌಟ್ಸ್ ಬಂತಂದ್ರೆ ಸೊ ನೀವೇನ್ ಮಾಡಬಹುದು, ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಡೌಟ್ಸ್ ಇತ್ತಂದ್ರೆ ಕೇಳ್ಬೋದು. ಪ್ಲಸ್ ಏನಿರುತ್ತೆ, ನಮ್ಮದೇ ಆದ ಒಂದು ಕೋರ್ಸ್ ಇದೆ. ಓಕೆ, ಆರ್ಡರ್ ಫ್ಲೋ ಕೋರ್ಸ್ ಇದೆ. ಸೊ ಆರ್ಡರ್ ಫ್ಲೋನ ಕೋರ್ಸ್ನು ಕೂಡ ನೀವು ತಗೊಂಡು
ಕಲ್ತ್ಕೊಂಡು ಈಸಿಯಾಗಿ ಒಂದು ಟ್ರೇಡ್ನ ಸ್ಟಾರ್ಟ್ಅಪ್ ಮಾಡ್ಬೋದು. ಸಿಂಪಲ್ ಇರುತ್ತೆ, ರಿಸ್ಕ್ ರಿವಾರ್ಡ್ನ ಹೇಳ್ಕೊಡ್ತೀವಿ, ಹೇಗೆ ಒಂದು ಡಿಮ್ಯಾಂಡ್ ಝೋನ್ ಐಡೆಂಟಿಫೈ ಮಾಡಬೇಕು, ಹೇಗೆ ಒಂದು ಸಪ್ಲೈ ಝೋನ್ ಐಡೆಂಟಿಫೈ ಮಾಡಬೇಕು, ಪ್ರತಿಯೊಂದನ್ನು ನಾವೇನು ಮಾಡ್ತೀವಿ ಪ್ರಾಪರ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ನ ಮಾಡಿ ಒಂದು ಪ್ಲಾನ್ ಅನ್ನ ಹೇಳ್ಕೊಡ್ತೀವಿ. ಓಕೆ, ಸೊ ಪ್ರತಿಯೊಬ್ಬರು ಫಾಲೋ ಅಪ್ ಮಾಡ್ಕೊಳ್ಳಿ. ಓಕೆ, ಈ ರೀತಿ ಫಾಲೋ ಅಪ್ ಮಾಡ್ಕೊಳ್ಳಿ, ಟ್ರೇಡಿಂಗ್ ಜರ್ನಿನ ಸ್ಟಾರ್ಟ್ಅಪ್ ಮಾಡ್ಕೊಳ್ಳಿ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಕೂಡ ಶೇರ್ ಮಾಡಿ, ಲೈಕ್ನ ಕೊಡಿ, ಕಮೆಂಟ್ನ ಮಾಡಿ. ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಅಲ್ಲಿ ನನಗೆ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ವಿಡಿಯೋನ ಮಾಡ್ಲಿಕ್ಕೆ ನನಗೆ ಇಂಟ್ರೆಸ್ಟ್ ಬರುತ್ತೆ. ಓಕೆ, ಸೊ ಈ ತರ ಒಂದು ಫಾಲೋ ಅಪ್ ಮಾಡ್ಕೊಳ್ಳಿ. ನಿಮಗೆ ಇನ್ನೂ ಇನ್ಫಾರ್ಮೇಶನ್ಸ್ ಅನ್ನ ಇನ್ ಡೆಪ್ತ್ ಆಗಿ ಕೊಡ್ತಾ ಹೋಗ್ತೀನಿ. ಯಾಕಂದ್ರೆ ಕೆಲವೊಂದುಗಳು ಸ್ಟ್ರಾಟಜಿನ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೀನಿ ನಾನು. ಒಂದು ಯಾವ ತರ ಒಂದು ಟ್ರ್ಯಾಪ್ ಟ್ರೇಡಿಂಗ್ ಮಾಡಬೇಕು, ಯಾವ ತರ ಒಂದು ಸ್ಟಾಪ್ ಲಾಸ್ ಹಂಟಿಂಗ್ ಹೇಗಾಗುತ್ತೆ ಮಾರ್ಕೆಟ್ನಲ್ಲಿ, ಸೊ ಎಲ್ಲ ಕೂಡ ನಾನು ಕೆಲವೊಂದು ವಿಡಿಯೋನ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನಿಮ್ಗೆ ಇಂಬ್ಯಾಲೆನ್ಸ್ ಝೋನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಫಸ್ಟ್ ನೀವು ಇನ್ಸ್ಟಿಟ್ಯೂಷನ್ದವರು ಮೂವ್ ಮಾಡೋವರೆಗೂ ವೇಟ್ ಮಾಡಬೇಕು. ಓಕೆ, ಅವ್ರು ಮೂವ್ ಮಾಡಿದ್ಮೇಲೆ ನೆಕ್ಸ್ಟ್ ಆ ಝೋನಿಗೆ ಯಾವಾಗ ಎಂಟ್ರಿ ಕೊಡುತ್ತೆ ಅವಾಗ ನಾವು ಎಂಟ್ರಿ ಆಗೋದು, ಟ್ರೇಡ್ ಅನ್ನ ಮಾಡ್ಬೋದು. ಸಿಂಪಲ್ ಇರುತ್ತೆ. ಓಕೆ, ಸೊ ಈ ತರ ಬೇಸಸ್ ಮೇಲೆ ಟ್ರೇಡ್ ಮಾಡಿ 100% ವರ್ಕ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್, ಎಲ್ರಿಗೂ ಧನ್ಯವಾದಗಳು.